ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳಕು KS ಅಕಾಡೆಮಿ ಕೋಲಾರ. ನಾನು ನಿಮ್ಮ ಬೆಳಕು ಹರೀಶ್. ಏನು ಈಗ KS 319 ಪೋಸ್ಟ್ ಏನು ಕಾಲ್ಫರ್ ಆಗಿದೆ, ಈ ಒಂದು KS ಪೋಸ್ಟಲ್ಲಿ ನೀವು ಪ್ರಿಲಿಮ್ಸನ್ನು ಪಾಸ್ ಮಾಡಬೇಕು ಅಂತಂದರೆ ಪೇಪರ್ 2 ಅಂತ ಏನಿದೆ, ಆ ಪೇಪರ್ 2ನಲ್ಲಿ ಕರ್ನಾಟಕದ ಎಕನಾಮಿಕ್ ಸರ್ವೆ ಅಥವಾ ಆರ್ಥಿಕ ಸಮೀಕ್ಷೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದಕ್ಕೆ ಎಲ್ಲ ರೀತಿಯಾದಂಥ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಅಥವಾ ಸುಲಭವಾಗಿ ಬರುವಂಥ ಪ್ರಶ್ನೆಗಳನ್ನು ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋಗಳೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇದೊಂದು ಕಡ್ಡಾಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಪೇಪರ್ 2 ಬಂದೇ ಬರುತ್ತೆ. ಓಕೆ, ಅದಕ್ಕಾಗಿ ಇದನ್ನು ಸೀರಿಯಸ್ ಆಗಿ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಪದೇ ಪದೇ ಅದನ್ನು ರಿವಿಷನ್ ಮಾಡಿಕೊಂಡ್ರೆ ಇದರಲ್ಲಿ ಬರುವಂಥ ಪ್ರಶ್ನೆಗಳನ್ನು ಸುಲಭವಾಗಿ ನೀವು ಸಾಲ್ವ್ ಮಾಡಬಹುದು. ಆಮೇಲೆ ಈ ಒಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂದರೆ ನಮ್ಮ ಎಕನಾಮಿಕ್ ಸರ್ವೆ ಏನಿದೆ, ಇದರ ಪ್ರಶ್ನೆ ಯಾವ ರೀತಿ ಮಾಡ್ತಾರೆ ಅಂದರೆ, ಹೋಲಿಕೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಇದೆ, ನಮ್ಮ ಕರ್ನಾಟಕ ರಾಜ್ಯ 2024 ಏನಿದೆ, 2024-25 ಅಂದರೆ ಈ ಒಂದು ಸಾಲಿನಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಕಂಡಿತ್ತು ಅಂತಂದರೆ, ಅದು ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಅಥವಾ ಸೇವಾ ವಲಯ ಇರ್ಬೋದು, ಮುಂತಾದ ರಂಗದಲ್ಲಿ ಏನೇನು ಅಭಿವೃದ್ಧಿಯನ್ನು ಕಂಡಿದೆ. ಅದರ ಜೊತೆ ಈಗ ಪ್ರಸ್ತುತ ವರ್ಷ 2025-26ನ ವರ್ಷದಲ್ಲಿ ಮುಂಬರುವಂಥ ಯಾವ ರೀತಿ ನಿರೀಕ್ಷೆಯನ್ನು ಕಂಡಿದ್ದೀವಿ ನಾವು, ಅಥವಾ ಯಾವ ರೀತಿ ನಾವು ಅದನ್ನು ಎಸ್ಟಿಮೇಟ್ ಮಾಡಿದ್ದೀವಿ ಅನ್ನೋದು ಸಹ ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ಕಂಪ್ಯಾರಿಸನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಇನ್ನು ಎರಡನೇದು ನಮ್ಮ ಕರ್ನಾಟಕದ ಸ್ಥಿತಿಗತಿಗಳನ್ನು ಅಥವಾ ನಮ್ಮ ಕರ್ನಾಟಕದ ಅಂಕಿಅಂಶಗಳನ್ನು ಸ್ಟಾಟ್ಸನ್ನು ಏನು ಮಾಡ್ತಾರೆ, ಭಾರತದೊಂದಿಗೆ ಕಂಪೇರ್ ಮಾಡ್ತಾರೆ. ಓಕೆ, ಅದು ಜನಸಂಖ್ಯೆ ಇರಲಿ, GDP ಇರಲಿ, ಅಥವಾ ಕೊಡುಗೆ ಇರಲಿ, ಯಾವುದಾದ್ರೂ ಇರಬಹುದು, ಅದನ್ನು ಕರ್ನಾಟಕದ ಒಂದು ಅಂಕಿಅಂಶಗಳ ಅಥವಾ ಸಮೀಕ್ಷೆಯನ್ನು ಕರ್ನಾಟಕದ ಒಂದು ಭಾರತದ ಆರ್ಥಿಕ ಸಮೀಕ್ಷೆಗೆ ಏನು ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಸೊ ಆ ರೀತಿ ಆದರೂ ಪ್ರಶ್ನೆಗಳನ್ನು ಕೇಳಬಹುದು. ಅಥವಾ ಕರ್ನಾಟಕವನ್ನು ಇತರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ, ಏನು ಬೇರೆ ಬೇರೆ ರಾಜ್ಯಗಳಿದಾವೆ ಆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಏನು ಮಾಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು. ಓಕೆ, ಪ್ರಶ್ನೆಗಳನ್ನು ಯಾವುದೇ ರೀತಿಯಲ್ಲಾದರೂ ಪ್ರಶ್ನೆ ಮಾಡಿ ಅವರು ಕೇಳಬಹುದಾಗಿರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅದನ್ನು ಸುಲಭವಾಗಿ ಆನ್ಸರನ್ನು ಮಾಡಬಹುದು. ಓಕೆ, ನನ್ನ ಒಂದು ವಿಡಿಯೋ ದಯವಿಟ್ಟು ಯಾರಾದರೂ ಇದೇ ಮೊದಲ ಬಾರಿಗೆ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲ್ಗೆ ಸಂಬಂಧಪಟ್ಟಂಥ ಬೇರೆಯವ್ರಿಗೆ ಶೇರ್ ಮಾಡಿ, ಹೆಚ್ಚೆಚ್ಚು ವೀಡಿಯೋಸನ್ನು ಮಾಡೋದಕ್ಕೆ ನನಗೆ ತುಂಬ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಇನ್ನು ಆರ್ಥಿಕ ಸಮೀಕ್ಷೆ ನಾನು ಕಂಪ್ಲೀಟ್ ಗೌರ್ಮೆಂಟ್ನ ಒಂದು PDF ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ PDF ನಾನು ಹೇಳ್ತಾ ಹೋಗ್ತೀನಿ, ನೀವು ನೀಟಾಗಿ ಅದನ್ನು ಏನು ಮಾಡಿ ಪಾಯಿಂಟ್ ಔಟ್ ಮಾಡ್ಕೊತಾ ಇರಿ, ನೋಟ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದು ಓದ್ಕೊಳ್ಳೋಕ್ಕೆ ತುಂಬ ಎಫಿಷಿಯೆಂಟಾಗಿ ಚೆನ್ನಾಗಿರುತ್ತೆ. ನಾನು ಯಾಕೆ ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಿ ತೊಗೊಂಬಂದಿದ್ದನ್ನು ಹಾಕಲಿಲ್ಲ ಅಂತಂದರೆ, ಈಗ ಎಕನಾಮಿಕ್ ಸರ್ವೆ ನೋಟ್ಸ್ ಏನಾದರೂ ಮಾಡಿದ್ದೀನಿ ಅಂತಂದರೆ ನನಗೆ ಯಾವುದು ಸರಿ ಅಂತಿರುತ್ತೆ, ನಾನು ಅದ್ರ ಕಡೆ ಫೋಕಸ್ ಕೊಟ್ಟು ನಾನು ಅದನ್ನು ಅಷ್ಟೇ ಪಾಯಿಂಟ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡಿರ್ತೀನಿ. ಓಕೆ, ಈ ರೀತಿ PDF ಮಾಡಿಕೊಂಡಾಗ ನಾವೆಲ್ಲವನ್ನೂ ಕ್ಲೀನಾಗಿ ಇನ್ಡೆಪ್ತ್ ಆಗಿ ಎಷ್ಟು ಬೇಕೋ ಅಷ್ಟನ್ನು ನಾವು ಸರಾಗವಾಗಿ ಹೇಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇದನ್ನು ನಾನು PDF ತೊಗೊಂಬಂದಿದ್ದೀನಿ. ಸೊ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಮಾರ್ಚ್ ತಿಂಗಳಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಎಕನಾಮಿಕ್ ಸರ್ವೆ. ಮೊದಲು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಎಕನಾಮಿಕ್ ಸರ್ವೆಯನ್ನು ಯಾರು ಅದನ್ನು ಪ್ರಕಟಣೆ ಮಾಡ್ತಾರೆ ಅಂತಂದರೆ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂತಕ್ಕಂಥದ್ದು ಏನಾಗುತ್ತೆ, ಈ ಒಂದು ಎಕನಾಮಿಕ್ ಸರ್ವೆಯನ್ನು ಮುದ್ರಣ ಮಾಡ್ತಾರೆ ಅಥವಾ ಪ್ರಕಟಿಸ್ತಾರೆ ಅನ್ನೋದು ಜ್ಞಾಪಕ ಇಟ್ಕೊಂಡಿರಿ. ಓಕೆ, ಇನ್ನು ಮುನ್ನುಡಿ ಅಂತಿದೆ ನೋಡಿ, ಪ್ರತಿಯೊಂದು ಅಂಶದಲ್ಲೂ ನಮಗೆ CET-ನ ಹುಡ್ಕೊಂಡು ಹೋಗೋಣ. ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಅದನ್ನು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮೊದಲನೇ ಪಾಯಿಂಟು, ಈ ಒಂದು ಮುನ್ನುಡಿನಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಕರ್ನಾಟಕದ ಒಂದು ಹೊಸದಾಗಿರ್ತಕ್ಕಂಥ ನೀತಿ, ಅಂದರೆ ಹೊಸ ಅಂತಂದರೆ ಕಳೆದ ವರ್ಷ ಜಾರಿಗೆ ಬಂದಿತ್ತು. ಇದನ್ನು ಪಾಯಿಂಟ್ ನಂಬರ್ 1 ಅಂತ ಹೆಡ್ಡಿಂಗ್ ಹಾಕೊಂಡು ನೀಟಾಗಿ ಬರ್ಕೊಳ್ಳಿ. ಕರ್ನಾಟಕ ನವೋದ್ಯಮ ನೀತಿ 2025 ಮತ್ತು 30, ಅಲ್ಲಿ 25ರಿಂದ 30 ವರ್ಷ ಅಂದರೆ 5 ವರ್ಷಗಳ ಕಾಲ ಈ ಒಂದು ನೀತಿಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಡಿದೆ. ಇದನ್ನ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ ಅಂತ ಕರಿತೀವಿ ನಾವು. ಓಕೆ, ಈ ಒಂದು ಯೋಜನೆಯಲ್ಲಿ ನೀವೇನೇನೋ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ, ಪಾಯಿಂಟ್ ನಂಬರ್ 1, ಈ ಒಂದು ಯೋಜನೆ ಅಂತಕ್ಕಂಥದ್ದು ಸರ್ಕಾರ ಎಷ್ಟು ಎಸ್ಟಿಮೇಟ್ ಮಾಡಿದೆ ಅಂದರೆ 518.27 ಕೋಟಿಯನ್ನ ಅಂದಾಜು ಮಾಡಿ ಈ ಒಂದು ನೀತಿಯನ್ನು ಜಾರಿಗೆ ತಗೊಂಡ್ಬಂದಿದೆ. ನಿಮಗೆ ಈ ಒಂದು ಕರ್ನಾಟಕ ನೀತಿಯ ಡೇಟ್ ಎಷ್ಟಿಲ್ಲ, ಎಲ್ಲಿಂದ ಎಲ್ಲಿವರೆಗೂ ಅಂತಾದ್ರೂ ಕೇಳಬಹುದು, ಅಥವಾ ಎಷ್ಟು ಕೋಟಿ ಅನ್ನೋದನ್ನ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಇದನ್ನು ಕೇಳಬಹುದು. ಓಕೆ, ಒಂದೇ ಪಾಯಿಂಟ್. ಇನ್ನು ಎರಡನೇ ನೋಡಿ, ಈ ಕರ್ನಾಟಕದ ನವೋದ್ಯಮ ನೀತಿ ಅಂತ ಏನಿದೆ, ಈ ನೀತಿ ಯಾವುದ್ರ ಮೇಲೆ ಹೆಚ್ಚು ಗಮನ ಹರಿಸುತ್ತೆ ಅಂದ್ರೆ, ಪಾಯಿಂಟ್ ಮಾಡಿ ಬರ್ಕೊಳ್ಳಿ. ನಂಬರ್ 1, ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ ನಾವು. ಬ್ಲಾಕ್ ಚೈನ್ ಅಂತಂದ್ರೆ ಬ್ಲಾಕ್ ಚೈನ್ಗೆ ತಂತ್ರಜ್ಞಾನ ಅಂತ ಏನು ಕರಿತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಕರಿತೀವಿ ನಾವು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಅದರ ಜೊತೆ ಇತರೆ ಅದರ್ ಡೀಪ್ ಟೆಕ್ ಆಗಿರ್ತಕ್ಕಂಥ ಕ್ಷೇತ್ರಗಳ ಮೇಲೆ ವಿಶೇಷ ಗಮನವನ್ನ ಹರಿಸುತ್ತೆ. ಈ 4 ಅಂಶಗಳ ಮೇಲೆ ಗಮನ ಹರಿಸುವಂತಹ ನೀತಿ ಯಾವುದಂದ್ರೆ ಕರ್ನಾಟಕ ನವೋದ್ಯಮ ನೀತಿ ಅಂತ ಕರಿತೀವಿ ನಾವು.
ಇನ್ನು ಈ ಒಂದು ಈ ಸ್ಟಾರ್ಟ್ಅಪ್ ಪಾಲಿಸಿಯಿಂದ ಕರ್ನಾಟಕ ಸರ್ಕಾರ ಏನನ್ನ ಎಸ್ಟಿಮೇಟ್ ಮಾಡಿದೆ, ಏನನ್ನ ಅಂದಾಜು ಮಾಡ್ಕೊಂಡಿದೆ ಅಂತಂದ್ರೆ ಸರಿಸುಮಾರು 25,000 ಹೊಸ ಒಂದು ಸ್ಟಾರ್ಟ್ಅಪ್ಗಳನ್ನ ಏನು ಪೋಷಿಸುವಂತ ಒಂದು ಗುರಿಯನ್ನು ಒಳಗೊಂಡಿದೆ. ಇದೊಂದು ಪಾಯಿಂಟ್ ಹಾಕೊಳ್ಳಿ. ಓಕೆ, ಸ್ಟೇಟ್ಮೆಂಟ್ ಅಲ್ಲಿ ಇಂಥವನ್ನೆಲ್ಲ ಕೇಳ್ತಾ ಇರ್ತಾರೆ. ಒಟ್ಟು 25,000 ಹೊಸ ಒಂದು ನವೋದ್ಯಮಗಳನ್ನ ಅಥವಾ ಸ್ಟಾರ್ಟ್ಅಪ್ಗಳನ್ನ ಪ್ರಾರಂಭ ಮಾಡೋದಕ್ಕೆ ಸರ್ಕಾರ ಏನ್ ಮಾಡ್ಕೊಂಡಿದೆ, ಗುರಿಯನ್ನ ಹೊಂದಿದೆ. ಇದರ ಜೊತೆಗೆ ಔಟ್ಸೈಡ್ ಆಫ್ ಬೆಂಗಳೂರು ಅಥವಾ ಬಿಹೈಂಡ್ ಬೆಂಗಳೂರು ತರ ಇರತಕ್ಕಂಥ ಹೊರಗಡೆ ಬೆಂಗಳೂರಿಂದ ಹೊರಗೆ 10,000 ನವೋದ್ಯಮಗಳನ್ನ ಸೃಷ್ಟಿ ಮಾಡುವಂತ ಒಂದು ಉದ್ದೇಶವನ್ನು ಒಳಗೊಂಡಿದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ 25,000 ಹೊಸ ನವೋದ್ಯಮಗಳನ್ನ, ಅದರಲ್ಲಿ ಬೆಂಗಳೂರಿನ ಹೊರಗಡೆನೆ 10,000 ನವೋದ್ಯಮಗಳನ್ನ ಸೃಷ್ಟಿ ಮಾಡುವಂತ ಒಂದು ಗುರಿಯನ್ನು ಒಳಗೊಂಡಿದೆ. ಯಾಕೆ ಹೊರಗಡೆ ಅಂತಂದ್ರೆ ಕೇವಲ ಬೆಂಗಳೂರಲ್ಲಷ್ಟೇ ಅಲ್ದಿರ ವಿಕೇಂದ್ರೀಕರಣ, ಪ್ರಾದೇಶಿಕ ವಿಕೇಂದ್ರೀಕರಣಕ್ಕೂ ಸಹ ಏನ್ ಮಾಡಬೇಕು, ಒತ್ತನ್ನು ಕೊಡಬೇಕು ಅನ್ನೋದೇ ಇದರ ಒಂದು ಪ್ರಮುಖವಾಗಿರತಕ್ಕಂಥ ಉದ್ದೇಶ ಆಗಿರುತ್ತೆ. ಅಂದ್ರೆ ಕೇವಲ ಬೆಂಗಳೂರನ್ನೇ ಅಭಿವೃದ್ಧಿಪಡಿಸೋದಲ್ಲ, ಬೆಂಗಳೂರನ್ನ ಹೊರತುಪಡಿಸಿ ಇತರೆ ಜಾಗದಲ್ಲಿ ಎಲ್ಲೆಲ್ಲಿ ಸ್ಟಾರ್ಟ್ಅಪ್ಗಳನ್ನು ಮಾಡೋದಕ್ಕೆ ಅನುಕೂಲ ಪ್ರದೇಶಗಳಿರ್ತವೆ ಅಲ್ಲೆಲ್ಲವೂ ಸಹ ಏನ್ ಮಾಡುವಂಥದ್ದು ಒದಗಿಸಿಕೊಟ್ಟು, ಅಂದ್ರೆ ಏನನ್ನು ಒದಗಿಸ್ಕೊಡ್ಬೇಕು, ಹಣಕಾಸಿನ ನೆರವು, ಮೂಲಭೂತ ಸೌಕರ್ಯಗಳು, ಮಾರ್ಗದರ್ಶನ ಆಗಿರ್ಬೋದು, ಮಾರುಕಟ್ಟೆ ಪ್ರವೇಶ ಆಗಿರ್ಬೋದು, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಹಯೋಗ, ಒಳಗೊಳ್ಳುವಿಕೆ, ಎಲ್ಲವನ್ನು ನಾವು ಈ ಒಂದು 7 ಏನು ಪ್ರಮುಖವಾಗಿರ್ತಕ್ಕಂಥ ಸ್ತಂಭಗಳೇನಿದಾವೆ ಆ ಎಲ್ಲಾ ಸ್ತಂಭಗಳನ್ನ ಸರ್ಕಾರ ಸ್ಟಾರ್ಟ್ಅಪ್ ಮಾಡುವಂತ ಎಲ್ಲರಿಗೂ ಕೊಟ್ಟು ಕರ್ನಾಟಕದಲ್ಲಿ ಹೊಸದಾಗಿರ್ತಕ್ಕಂಥ ನವೋದ್ಯಮ ನೀತಿಯನ್ನ ಪ್ರೋತ್ಸಾಹ ಮಾಡುವಂತಹ ಒಂದು ಮಹತ್ವಾಕಾಂಕ್ಷವಾಗಿರ್ತಕ್ಕಂಥ ನೀತಿಯನ್ನ ಏನ್ ಮಾಡ್ಕೊಂಡಿದ್ವಿ, ಜಾರಿಗೆ ತಗೊಂಡ್ಬಂದಿದ್ವಿ. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಫಸ್ಟ್ ಸ್ಟ್ಯಾಂಜದಲ್ಲಿ ನಾನು ಏನ್ ಹೇಳ್ಬೇಕಂತಿದ್ದೀನಿ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇನ್ನ ಎರಡನೇ ಅಂಶ. ಸೊ ಈ ಎರಡನೇ ಅಂಶ ಸೇವಾ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ 2 ಅಂತ ಹೆಡ್ಡಿಂಗ್ ಹಾಕೊಂಡು ನೀಟಾಗಿ ಎರಡನೇದು ಕಕ್ಕಬಿಡಿ. ಓಕೆ, ಸೇವಾ ವಲಯ, ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರವು ಏನಾಗಿದೆ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ನೀತಿಯನ್ನ ಅದು 2024ರಿಂದ 2029ರವರೆಗೂ ಸಹ ಅದನ್ನು ಪರಿಚಯಿಸಿದೆ. ಇದು ವೆರಿ ಇಂಪಾರ್ಟೆಂಟ್. ಇದು ಓಕೆ, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂತ ಕರಿತೀವಿ ನಾವು. ಗ್ಲೋಬಲ್ ಕೆಪಾಸಿಟಿ ಸೆಂಟರ್ನ 2024-29ರ ನೀತಿಯನ್ನ ಕರ್ನಾಟಕ ಸರ್ಕಾರ ಮೊದಲ ಬಾರಿಗೆ, ಅದರ ಭಾರತದಲ್ಲೇ ಮೊದಲ ಬಾರಿಗೆ ನಾವು ಅದನ್ನ ಪರಿಚಯ ಮಾಡಿದ್ದೀವಿ ನಾವು. ಓಕೆ, ಇದ್ರ ಮೂಲಕ ಏನಾಗಿದೆ, ಈ ಒಂದು ಪಾಲಿಸಿ ಮೂಲಕ ಜಾಗತಿಕ ಕೇಂದ್ರವನ್ನಾಗಿ ಯಾವುದನ್ನ, ನಮ್ಮ ಕರ್ನಾಟಕವನ್ನ ಜಾಗತಿಕ ಕೇಂದ್ರವನ್ನಾಗಿ ರೂಪಿಸೋದು ಇದನ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರುತ್ತೆ. ಇದರ ಜೊತೆ ಸರಿಸುಮಾರು 500 ಹೊಸ ಒಂದು GCCಗಳ ಆಕರ್ಷಣೆ ಮೂಲಕ, ಅಂದ್ರೆ ಸರಿಸುಮಾರು 500 ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗಳನ್ನು ನಮ್ಮ ಕರ್ನಾಟಕಕ್ಕೆ ತಗೋಬರಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಗುರಿಯನ್ನು ಒಳಗೊಂಡಿದೆ. ಇದರ ಜೊತೆ ಎಷ್ಟು ಉದ್ಯೋಗ, 3.5 ಲಕ್ಷ ಉದ್ಯೋಗ, 3.5 ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಒಂದು ಗುರಿಯನ್ನು ಒಳಗೊಂಡಿದ್ದೀವಿ. ಅದರ ಜೊತೆ ಇದು ವೆರಿ ಇಂಪಾರ್ಟೆಂಟ್, ಈ ಒಂದು ಪಾಯಿಂಟ್ ಅನ್ನ ನೀಟಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರ ಜೊತೆ 2029ರ ವೇಳೆಗೆ, ಏನು 2029 ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಇದರ ವೇಳೆಗೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕತೆಯನ್ನ 50 ಶತಕೋಟಿ ಅಮೆರಿಕನ್ ಡಾಲರ್, ವೆರಿ ವೆರಿ ಇಂಪಾರ್ಟೆಂಟ್ ಇದು, 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸುವಂತಹ ಒಂದು ಗುರಿಯನ್ನ ನಾವೇನ್ ಮಾಡ್ಕೊಂಡಿದ್ದೀವಿ, ಒಳಗೊಂಡಿದ್ದೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಈ ಒಂದು ಎರಡನೇದ್ರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ. ಓಕೆ, ಇಲ್ಲಿ ನಿಮ್ಮ ಅರ್ಥ ಆಗಿದೆ. ಇನ್ನು ಉಳಿದಿರೋದೆಲ್ಲ ಏನೋ ನಮಗೆ ಬೇಡ. ಇನ್ನು ನೆಕ್ಸ್ಟ್ ನೋಡೋಣ. ಓಕೆ, ಇನ್ನು ನೆಕ್ಸ್ಟ್ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇನ್ನೇನು ಇಂಪಾರ್ಟೆಂಟ್ ಅಂದ್ರೆ ಇವೆಲ್ಲವೂ ನಾವು ಓದ್ಕೋಬೇಕಾಗುತ್ತೆ. ಪ್ರತಿಯೊಂದನ್ನು ನಾವು ನೀಟಾಗಿ ನೋಡ್ಕೊಂಡಿದ್ವಿ ಅಂದ್ರೆ ನಮಗೆ ಎಕನಾಮಿಕ್ ಸರ್ವೆ ಏನು 13 ಟಾಪಿಕ್ ಏನಿದೆ, 13 ಟಾಪಿಕ್ ನಮಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ನೋಡೋಣ. ಈಗ ಇದಾದ ನಂತರ ಕಾರ್ಯಕಾರಿ ಒಂದು ಸಾರಾಂಶ ಬರುತ್ತೆ. ಈ ಕಾರ್ಯಕಾರಿ ಸಾರಾಂಶದಲ್ಲಿ ನಮ್ಗೆ ಏನೇನು ಗೊತ್ತಾಗುತ್ತೆ, ನಾವು ಪರೀಕ್ಷಾ ದೃಷ್ಟಿಯಿಂದ ಏನೇನು ನೋಡ್ಕೋಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಸ್ ಅನ್ನ ಪದೇ ಪದೇ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಆದಾಯ ಮತ್ತು ಬೆಲೆಗಳು ಅಂದ್ರೆ ನಮ್ಮ ಏನು ಇನ್ಕಮ್ ಇದೆ ಮತ್ತು ನಮ್ಮ ಪ್ರೈಸಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ದಯವಿಟ್ಟು ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ತರ ನೋಡ್ತೀವಿ. 2000 ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಬೇಡಿ, ನೋಟ್ಸ್ ಬರ್ಕೊಳ್ಳೋಗೆ 2024-25ನೇ ಸಾಲಿನ, ಇದು 24-25 ಅಂದ್ರೆ ಏನು, ಹಿಂದಿನ ವರ್ಷ ಅಥವಾ ಹಿಂದಿನ ಸಾಲಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಿಂದೆ ಇದು. ಇನ್ನ 2025 ಮತ್ತೆ 26 ಅಂತಂದ್ರೆ ಪ್ರಸ್ತುತ ಸಾಲಿನ, ಅಂದ್ರೆ ಈಗಿರ್ತಕ್ಕಂಥ ಎಕನಾಮಿಕ್ ಸರ್ವೆ ಇದು. ಓಕೆನಾ. ಸೊ ಇಲ್ಲಿ ನೋಡ್ಕೊಳ್ಳೋಣ, ನಮ್ಮ ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನ 2000 ಈ ಟೈಮಲ್ಲಿ 2024-25ನೇ ಸಾಲದಲ್ಲಿ ಪ್ರಸ್ತುತ ಬೆಳೆಗಳಲ್ಲಿ, ಇದನ್ನು ನೀಟಾಗಿ ಬರ್ಕೊಳ್ಳಿ, ಪ್ರಸಕ್ತ ಬೆಲೆಗಳು ಅಥವಾ ಪ್ರಸ್ತುತ ಬೆಲೆಗಳು ಅಂತ ಕರಿತೀವಿ. ಪ್ರಸಕ್ತ ಅಂದ್ರೆ ಏನಂದ್ರೆ ಕರೆಂಟ್ ಪ್ರೈಸ್ ಅಂತ ಕರಿತೀವಿ ನಾವು. ಓಕೆ, ಕರೆಂಟ್ ಪ್ರೈಸ್ ಅಂತ. ಈ ಒಂದು ಕರೆಂಟ್ ಪ್ರೈಸ್ ಅಲ್ಲಿ ಎಷ್ಟಿತ್ತು, 29.06 ಲಕ್ಷ ಕೋಟಿ ಅಷ್ಟಿತ್ತು. ಯಾವಾಗ, ಈ ಟೈಮಲ್ಲಿ 2024-25ರಲ್ಲಿ ಇಲ್ಲಿ ಬರ್ಕೊಳ್ಳಿ.
ಓಕೆ. ಈಗ 2025-26ನೇ ಸಾಲಿನಲ್ಲಿ ಅದು ಎಷ್ಟಾಗಿದೆ? 12% ಏನಾಗಿದೆ? ಅದು ಏರಿಕೆ ಆಗಿದೆ. 12.9% ಏನಾಗಿದೆ? ಅದು ಇಲ್ಲಿ 12.9% ಏನಾಗಿದೆ? ಏರಿಕೆ ಆಗಿದೆ. ಏರಿಕೆಯಾಗಿ ಎಷ್ಟಾಗಿದೆ? ಅದು ಸರಿ ಸುಮಾರು 32.81 ಲಕ್ಷ ಕೋಟಿ ಅಷ್ಟು ಏನಾಗಿದೆ ಈಗ ನಮ್ಮ ಕರ್ನಾಟಕದ ಆಂತರಿಕ ಅಂತಂದ್ರೆ GSDP ಅಂತಕ್ಕಂಥದ್ದು ಏನಾಗಿದೆ? ಹೆಚ್ಚಾಗಿದೆ. GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಆಂತರಿಕ ಉತ್ಪನ್ನ, ರಾಜ್ಯದ ಆಂತರಿಕ ಉತ್ಪನ್ನ 12.9% ಏನಾಗಿದೆ? ಹೆಚ್ಚಾಗಿದೆ. ಯಾವುದರಲ್ಲಿ? ಕರೆಂಟ್ ಒಂದು ಪ್ರೈಸಸ್ ಅಲ್ಲಿ, ಅಂದ್ರೆ ಪ್ರಸ್ತುತ ಅಥವಾ ಪ್ರಸಕ್ತ ಬೆಲೆಗಳಲ್ಲಿ ಅಂತ. ಓಕೆ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಸ್ಥಿರ ಬೆಳೆಗಳಲ್ಲಿ, ಸ್ಥಿರ ಅಂತಂದ್ರೆ ಅದನ್ನ ಕಾನ್ಸ್ಟಂಟ್ ಪ್ರೈಸ್ ಅಂತ ಕರಿತೀವಿ ನಾವು. ಇಲ್ಲಿದೆ ಸ್ಥಿರ ಬೆಳೆಗಳಲ್ಲಿ, ನಿಮಗೆ ಪ್ರಸಕ್ತ ಬೆಳೆಗಳು ಬೇಕು, ಬೆಳೆಗಳಲ್ಲೂ ಬೇಕಾಗುತ್ತೆ. ಓಕೆನಾ? ಈಗ ಸ್ಥಿರ ಬೆಳೆಗಳಲ್ಲಿ ನೋಡೋದಾದ್ರೆ ಮೊದಲು 2024ಕ್ಕೆ ಸಂಬಂಧಪಟ್ಟಂತೆ ಅವಾಗ ಎಷ್ಟಿತ್ತು? 15.94 ಲಕ್ಷ ಕೋಟಿ ಇತ್ತು. ಯಾವಾಗ? 2024ರಲ್ಲಿ. ಓಕೆ, ಅದು ಏನಾಗಿದೆ? ಸ್ಥಿರ ಬೆಳೆಗಳಲ್ಲಿ 8.1% ಏರಿಕೆ ಆಗಿದೆ. ಓಕೆ, 8.1% ಏರಿಕೆ ಆಗಿದೆ. ಆ ಮೂಲಕ ಎಷ್ಟಾಗಿದೆ ಅಂದ್ರೆ ಅದು 17.23 ಲಕ್ಷ ಕೋಟಿ ಅಷ್ಟೇ ಏನಾಗಿದೆ? ಹೆಚ್ಚಿಗೆ ಆಗುವಂತ ನಿರೀಕ್ಷೆಯನ್ನು ಒಳಗೊಂಡಿದ್ದೀವಿ. ನಿಮ್ಗೆ ಇಲ್ಲಿ 2024, 25 ಮತ್ತು 26 ಎರಡೂ ಸಾಲಿನ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ. ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಏನಾದರೂ ಪ್ರಶ್ನೆ ಮಾಡಬಹುದು, ಆನ್ಸರ್ ಮಾಡಿ. ನಿಮಗೆ ಈ ಲಕ್ಷಗಳ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈ ಒಂದು ಸ್ಟಾರ್ಟ್ ಅನ್ನ ಕೇಳ್ತಾರೆ, ಅಂಕಿಅಂಶಗಳು ಕೇಳ್ತಾರೆ, ಶೇಕಡವಾರಿನಲ್ಲಿ ಪ್ರಶ್ನೆ ಮಾಡ್ತಾರೆ. ಇದು ಏನಾಗುತ್ತೆ? ಪ್ರಸಕ್ತ ಬೆಲೆಗಳಲ್ಲಿ 12.9% ಬೆಳವಣಿಗೆ ಆಗಿದೆ, ಸ್ಥಿರ ಬೆಳೆಗಳಲ್ಲಿ 8.1% ಬೆಳವಣಿಗೆಯಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಇನ್ನು ನೆಕ್ಸ್ಟ್ ಎರಡನೇದು ಹಾಕೊಳ್ಳಿ. ಎರಡನೇ ಪಾಯಿಂಟ್ ಇಲ್ಲಿ ಈಗಾಗಲೇ ನಾವೇನು ಹೇಳಿದ್ವಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ನು ಈಗ ನಮ್ಮ ಭಾರತದ್ದು ಕಳೆದ ವರ್ಷದಿಂದ ಈ ವರ್ಷಕ್ಕೆ ನಮ್ಮ ಕರ್ನಾಟಕದ್ದು ಸ್ಥಿರ ಬೆಳೆಗಳು ಮತ್ತು ಪ್ರಸ್ತುತ ಬೆಳೆಗಳು ಹೇಳಿದ್ವಿ. ಇನ್ನು ಈಗ ಏನಾಗುತ್ತೆ? ಇದರಲ್ಲಿ ನಮ್ಮ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಏನಿದೆ ಅಂದ್ರೆ GSDP ಅನ್ನ ಭಾರತದ GDPಗೆ ಅದನ್ನ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. 2025-26ನೇ ಸಾಲಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. 25-22 ಸಾಲಿನಲ್ಲಿ ನಮ್ಮ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ ಅಂತಕ್ಕಂಥದ್ದು ಸ್ಥಿರ ಬೆಳೆಗಳಲ್ಲಿ, ಓಕೆ, ಕಾನ್ಸ್ಟಂಟ್ ಪ್ರೈಸ್ ಅಲ್ಲಿ 8.9% ಇದ್ದರೆ, ಇದು ನಮ್ಮ ಕರ್ನಾಟಕದ್ದು ಇಷ್ಟಿದ್ರೆ, ನಮ್ಮ ದೇಶದ ನೋಡೋಣ, ದೇಶದ ಅಥವಾ ರಾಷ್ಟ್ರೀಯ ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ ಎಷ್ಟಿದೆ ಅಂದ್ರೆ 7.4 ಅಷ್ಟಿದೆ. ಅಂದ್ರೆ ಇಲ್ಲಿ ಯಾವುದು ಜಾಸ್ತಿ ಇದೆ? ಸ್ಥಿರ ಬೆಳೆಗಳಲ್ಲಿ ಭಾರತಕ್ಕಿಂತಲೂ ಸಹ ಕರ್ನಾಟಕದ ಸ್ಥಿರ ಬೆಲೆ ಅಂತಕ್ಕಂಥದ್ದು ಏನಾಗಿದೆ? ಅಧಿಕವಾಗಿದೆ. ಅಂದ್ರೆ ಬೆಳವಣಿಗೆ ದರ ಅಧಿಕವಾಗಿದೆ. ಈ ರೀತಿ ಕಂಪ್ಯಾರಿಸನ್ ಮಾಡಿ ಪ್ರಶ್ನೆಗಳನ್ನ ಮಾಡ್ತಾರೆ. ಯಾವತ್ತೂ ದೇಶಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ರಾಜ್ಯಗಳದ್ದು ಆಟೋಮೆಟಿಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆನಾ? ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ನಿಮಗೆ ಅರ್ಥ ಮಾಡ್ಕೊಳ್ಳಿ. ದೇಶದ್ದಾದ್ರೆ 7.2, 7.4, ಕರ್ನಾಟಕದಾದ್ರೆ 8.1. ಇದೆಲ್ಲೂ ಸ್ಥಿರ ಬೆಳೆಗಳಲ್ಲಿ ಬೆಳವಣಿಗೆ ದರ ಸ್ಥಿರ ಬೆಳೆಗಳಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪಾಯಿಂಟ್ ನೀಟಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನು 2024ಕ್ಕೆ ಸಂಬಂಧಪಟ್ಟಂತೆ 2024ನೇ ಸಾಲಿನ ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕೆ ಅಂದ್ರೆ ಕಂಪ್ಲೀಟ್ ನಮ್ಮ ದೇಶದ ಏನು GDP ಇದೆ, ನಮ್ಮ ಭಾರತ ದೇಶದ GDP ಏನಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಅಂದ್ರೆ ರಾಷ್ಟ್ರೀಯ ಆಂತರಿಕ ಉತ್ಪನ್ನ ಏನಿದೆ, ಅದಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಎಷ್ಟು? ಕರ್ನಾಟಕದ GSDPಯ ಕೊಡುಗೆ ಎಷ್ಟು ಅಂತಂದ್ರೆ, ಎಷ್ಟು ಕೊಡುಗೆ ಕೊಟ್ಟಿದ್ವಿ ಅಂತಂದ್ರೆ 8.79% ಕೊಡುಗೆಯನ್ನ ಹಿಂದಿನ ಸಾಲಲ್ಲಿ ಕೊಟ್ಟಿದ್ದೀವಿ ನಾವು. ಯಾವಾಗ? 2024-25ರಲ್ಲಿ 8.79% ಕೊಟ್ಟಿದ್ವಿ. ಈಗ ಪ್ರಸ್ತುತ ಏನ್ ಮಾಡಿದೀವಿ? ಅದನ್ನ 9.19% ಕೊಟ್ಟಿದ್ದೀವಿ ನಾವು. ಇದನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ನಾವೇನ್ ಮಾಡಿದ್ವಿ? ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ವಿ. ಪ್ರಸ್ತುತ ಇದನ್ನ ಕೇಳ್ತಾರೆ, ಪ್ರಸ್ತುತ ಅಂತ ಕೇಳ್ತಾರೆ. ಪ್ರಸ್ತುತ ನಾವೆಷ್ಟು ಕೊಟ್ಟಿದ್ವಿ ಅಂದ್ರೆ 9.19% ನಾವು ಅವ್ರಿಗೆ ಏನ್ ಮಾಡಿದ್ವಿ? ನಮ್ಮ ಕರ್ನಾಟಕದಿಂದ ಕೊಡುಗೆಯನ್ನ ನೀಡಿದ್ವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ಓಕೆ, ಇನ್ನು ನೆಕ್ಸ್ಟ್ ಕರ್ನಾಟಕದಲ್ಲಿ ಈ ವರ್ಷ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಈ ವರ್ಷ ತಲಾ ಆದಾಯ ಎಷ್ಟಿದೆ ಅಂತ ಕೂಡ ಕ್ವಶನ್ ಮಾಡಬರುತ್ತದೆ. ನಮ್ಮ ಕರ್ನಾಟಕದ ಪ್ರಸ್ತುತ ತಲಾ ಆದಾಯ ಈ ರೂಪಿಗಳನ್ನು ನೀಟಾಗಿ ಜ್ಞಾಪಕಿಟ್ಕೊಳ್ಳಿ. 4,33,326 ರೂಪಾಯಿಗಳು. ಅಂದ್ರೆ ಏನ್ ನಮ್ಮ ದುಡ್ಡಿದೆ 4,39,329 ಏನಿದೆ, ಇದು ನಮ್ಮ ಭಾರತದ ತಲಾದಾಯ ಏನಿದೆ ನೋಡಿ, ಅದಕ್ಕಿಂತಲೂ 97% ಹೆಚ್ಚಳ ಆಗುವಂತ ನಿರೀಕ್ಷೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದ್ರೆ ಭಾರತದ ತಲಾದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೇವೆ, ಆ ಪರ್ ಕ್ಯಾಪಿಟಲ್ ಇನ್ಕಮ್ಗಿಂತಲೂ ನಮ್ಮ ಕರ್ನಾಟಕ ರಾಜ್ಯದ ತಲಾದಾಯ 97% ಹೆಚ್ಚಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಕೇಳುವಂತ ಪ್ರಶ್ನೆ ಅಲ್ಲ ಇದು ಒಂದು.
ಹಾಗಾದ್ರೆ ನಮ್ಮ ಈ ಒಂದು ಇದೇನಿದೆ ಸ್ಥಿರ ಬೆಳೆಗಳಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ಪಾಯಿಂಟ್ ಇದು ನೋಡ್ಕೊಳ್ಳಿ. ಸ್ಥಿರ ಬೆಳೆಗಳಲ್ಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್. ಪ್ರಸ್ತುತ ಬೆಳೆಗಳಲ್ಲಿ, ಪ್ರಸಕ್ತ ಬೆಳೆಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಬಟ್ ಅದೇನು ಅವಶ್ಯಕತೆ ಇಲ್ಲ. ಬಟ್ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸ್ಥಿರ ಬೆಳೆಗಳಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಸ್ಥಿರ ಬೆಳೆಗಳಲ್ಲಿ ಕೃಷಿ ವಲಯದ ಸೇಲಿದೆ, ಇಲ್ಲಿ ನೋಡಿ, ಕೃಷಿ ವಲಯದ ಬೆಳವಣಿಗೆ ದರ 2024-25ನೇ ಸಾಲಿನಲ್ಲಿ 7% ಇತ್ತು. ಯಾವಾಗ ಕೃಷಿ ವಲಯ, ಓಕೆ, ಇದು ಕೃಷಿ ವಲಯ ಅಂತ ಹಾಕೊಳ್ಳಿ, ಇದು ಕೃಷಿ ವಲಯ 7% ಇತ್ತು. ಆದರೆ ಈಗ ಅಂದರೆ 2025-26ನೇ ಸಾಲಿನಲ್ಲಿ ಅದು 9.1% ಬೆಳವಣಿಗೆಯಾಗಬಹುದು ಅಂತೇಳಿ ನಿರೀಕ್ಷೆ ಮಾಡಿದೆ. ಆಮೇಲೆ ಎಕನಾಮಿಕ್ ಸರ್ವೆ ಅಂದ್ರೆ ನಿರೀಕ್ಷೆ ಅಂತಾನೆ, ನಾಳೆ ನೆಕ್ಸ್ಟ್ ಏನಾಗುತ್ತೆ, ಮುಂದೆಗೆ ಏನಾಗುತ್ತೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗುವಂಥ ನಿರೀಕ್ಷೆನ ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಬಾರಿ ಏನಾದರೂ ಪ್ಯಾಂಡಮಿಕ್ ಬಂದರೆ, ಅದು ದೊಡ್ಡ ಈಗ ಕರೋನಾ ಅಂತ ಬಂದು ನೋಡಿ, ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನಾವು ಅನುಭವಿಸ್ತೀವಿ. ಬಿಟ್ಟರೆ ಉಳಿದೆಲ್ಲ ನಾವು ಹೆಚ್ಚಿಗೆ ಏನು ಮಾಡ್ತೀವಿ, ಬೆಳವಣಿಗೆಯ ನಿರೀಕ್ಷೆಯನ್ನು ಕಾಣ್ತೀವಿ. ಓಕೆ, ಇದು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಸ್ಥಿರ ಬೆಳೆಗಳಲ್ಲಿ ಕೃಷಿ ಇದು. ಓಕೆ, ಜ್ಞಾಪಕ ಇಟ್ಕೊಳ್ಳಿ. ಕಾನ್ಸ್ಟೆಂಟ್ ಆ ಪ್ರೈಸ್ ಅಲ್ಲಿ ನಮ್ಮ ಅಗ್ರಿಕಲ್ಚರ್ಗೆ ಇರ್ತಕ್ಕಂಥ ಒಂದು ಗ್ರೋತ್ ರೇಟ್ ಇದು. ಓಕೆನಾ. ಇನ್ನು ನೆಕ್ಸ್ಟ್ ಸ್ಥಿರ ಬೆಳೆಗಳಲ್ಲಿ ಯಾವುದು ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಒಂದು ದ್ವಿತೀಯ ವಲಯಕ್ಕೆ ಸಂಬಂಧಪಟ್ಟಂತದ್ದು ಕೈಗಾರಿಕಾ ವಲಯ ಅಂತ ಕರಿತೀವಿ ನಾವು. ಸ್ಥಿರ ಬೆಳೆಗಳಲ್ಲಿ ಕೈಗಾರಿಕಾ ವಲಯದ ಬೆಳವಣಿಗೆ ದರ ಕಳೆದ ವರ್ಷ ಎಷ್ಟಿತ್ತು, 4.1% ಕಳೆದ ವರ್ಷ. ಆದರೆ ಈ ವರ್ಷ ಅದನ್ನ ಎಷ್ಟಿಗೆ ಎಸ್ಟಿಮೇಟ್ ಮಾಡಿದೀವಿ ಅಂತಂದ್ರೆ 6.7% ಬೆಳವಣಿಗೆ ಆಗುವಂತ ನಿರೀಕ್ಷೆಯನ್ನು ನಾವೇನ್ ಮಾಡ್ಕೊಂಡಿದ್ದೀವಿ, ಒಳಗೊಂಡಿದ್ದೀವಿ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕಾ ವಲಯದಲ್ಲಿ, ಆ ಒಂದು ಕೈಗಾರಿಕಾ ವಲಯದಲ್ಲಿ ಅತಿ ಹೆಚ್ಚು ಯಾವುದು ನಾವು ಇದು ಮಾಡ್ಕೊಂತೀವಿ ಅಂದ್ರೆ ಉತ್ಪಾದನಾ ವಲಯ 7.20% ನಾವು ಕೈಗಾರಿಕಾ ವಲಯದಲ್ಲಿ ಹೆಚ್ಚಿಗೆ ಏನ್ ಮಾಡ್ತದೆ, ಸಹಕಾರಿ ಆಗ್ತಿದೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡ್ರಿ. ಓಕೆ, ಅಲ್ಲಿಗೆ ಕೃಷಿ ಆಯ್ತು, ಕೈಗಾರಿಕೆ ಆಯ್ತು. ಇನ್ನು ಉಳಿದಿರತಕ್ಕಂಥ ಒಂದು ವಲಯ ಯಾವುದಪ್ಪ ಅಂತಂದ್ರೆ ಅದು ಸೇವಾ ವಲಯ ಅಂತ ಕರಿತೀವಿ ನಾವು. ಸೇವಾ ವಲಯ ಅಂತಕ್ಕಂಥದ್ದು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವಂಥ ಒಂದು ವಲಯ ಆಗಿರುತ್ತೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಸೇವಾ ವಲಯದಲ್ಲಿ ಅತ್ಯುನ್ನತವಾಗಿರತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ. ಸೇವಾ ವಲಯದಲ್ಲಿ ಕಳೆದ ವರ್ಷ 8.4% ಬೆಳವಣಿಗೆಯನ್ನು ಸಾಧಿಸಿದ್ವಿ ನಾವು. ಓಕೆ, 2024-25ರಲ್ಲಿ. ಆದರೆ ಪ್ರಸ್ತುತ ನಾವು ಅದನ್ನೇನು ಮಾಡಿದ್ವಿ, 8.1% ಬೆಳವಣಿಗೆ ಆಗುವಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ವಿ. ಕಳೆದ ಬಾರಿ 8.4% ಇತ್ತು, ಈ ಬರೆದು 8.1% ಬೆಳವಣಿಗೆ ಸಾಧಿಸುವಂತಹ ಒಂದು ಗುರಿಯನ್ನ ಒಳಗೊಂಡಿದ್ದೀವಿ. ಓಕೆ, ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದೀವಿ. ಓಕೆನಾ. ಇನ್ನು ಈ ಒಂದು ಸೇವಾ ವಲಯದಲ್ಲಿ ಯಾವ ಒಂದು ಪ್ರಮುಖ ಕಾಂಟ್ರಿಬ್ಯೂಷನ್ ಯಾವ್ಯಾವ್ದಕ್ಕೆ ಹೆಚ್ಚು ಕೊಡ್ತಿದೆ ಅಂದ್ರೆ, ನಂಬರ್ 1 ಮೊದಲನೇದು ಬರ್ಕೊಳ್ಳಿ, ಹೋಟೆಲ್ ಮತ್ತು ಉಪಗ್ರಹಗಳು ಅಂತಕ್ಕಂಥವು 13.90% ಕಾಂಟ್ರಿಬ್ಯೂಷನ್ ಇರ್ತದೆ ಶೇಕಡ. ಇನ್ನ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಅದು 8.6% ಕೊಡ್ತಿದೆ. ಇತರೆ ಸೇವೆ ಅಂತಕ್ಕಂಥದ್ದು 7.9% ಸೇವಾ ಬೆಳವಣಿಗೆಗೆ ಯಾವ ಕೊಡುಗೆಯನ್ನು ನೀಡ್ತಿದ್ದಾವೆ. ಓಕೆ, ಇದನ್ನ ಆರ್ಡರ್ ವೈಸ್ ಆಗಿ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ. ಇವೆಲ್ಲ ಸೇವಾ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಟ್ಟಾರೆ 3 ವಲಯ ಹೇಳಿದನಲ್ಲ, ಆ 3 ವಲಯ ಹೇಳಿದ ನಂತರ ಒಟ್ಟಾರೆ ನಮ್ಮ ಕರ್ನಾಟಕದ GSDPಗೆ, ಓಕೆ, ಕರ್ನಾಟಕದ GSDP ಅಂದ್ರೆ ಕರ್ನಾಟಕದ ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಆಂತರಿಕ ಉತ್ಪನ್ನದ ಸೇವಾ ವಲಯದ ಕೊಡುಗೆಗಳು ನೋಡೋದಾದ್ರೆ, ಸೇವಾ ವಲಯದಿಂದ ಇದು ನಂಬರ್ 1 ಮೊದಲನೇ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇರತಕ್ಕಂಥದ್ದು ಸೇವಾ ವಲಯದಿಂದ 69.8% ಪಾಲನ್ನ ಒಳಗೊಂಡಿದ್ರೆ, ನಂತರ ಸ್ಥಾನದಲ್ಲಿ ಯಾವಾಗಲೂ ಕೈಗಾರಿಕೆನೇ ಇರುತ್ತೆ, ಅದು 19.4% ಕೊಡುಗೆಯನ್ನ ನೀಡುತ್ತೆ ಕೈಗಾರಿಕಾ ವಲಯ. ಇನ್ನು ಮೂರನೇದಂತೂ ಕೃಷಿ ವಲಯ ಆಗಿರುತ್ತೆ, ಅದು 10.8% ತನ್ನ ಪಾಲನ್ನ ಒಳಗೊಂಡಿರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಆ ಪರ್ಸೆಂಟೇಜ್ ಅನ್ನ ನೀಟಾಗಿ ನೋಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇದು. ಇನ್ನ 24-25ನೇ ಸಾಲಿನಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ ಕರೆಂಟ್ ಪ್ರೈಸ್ ಅಲ್ಲಿ ಒಟ್ಟು ಆಂತರಿಕ ಉತ್ಪನ್ನ ಜಿಲ್ಲೆವಾರು ನಾವು ನೋಡ್ಕೊಳ್ಳೋದಾದ್ರೆ, ಆಂತರಿಕ ನಮ್ಮ ಕೊಡುಗೆ ನೀಡಿರ್ತಕ್ಕಂಥವಾದ ನಾವು ನೋಡೋದಾದ್ರೆ, ನಮ್ಮ ಬೆಂಗಳೂರು ನಗರ ಏನಿದೆ ಅದು ಹೆಚ್ಚು ಅದೇ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತವೆ. ಅದು ಯಾವುದು, ಬೆಂಗಳೂರು ನಗರ ಜಿಲ್ಲೆ ಅಂತ. ಸೊ 40% ಬೆಂಗಳೂರು ಕೊಡ್ತಾ ಅದು ಯಾವತ್ತು ಹೈಯೆಸ್ಟ್ ಇರುತ್ತೆ. ನಂತರ ಸ್ಥಾನಗಳಲ್ಲಿ ಯಾವ್ದು ಇರುತ್ತೆ ನೋಡಿ, ದಕ್ಷಿಣ ಕನ್ನಡ 5.3%. ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಬೆಳಗಾವಿ ಇರುತ್ತೆ. ಇನ್ನು ಉಳಿದಂತ ಜಿಲ್ಲೆಗಳನ್ನ ನೆಕ್ಸ್ಟ್ ಯಾವ್ದು ಒಂದು ಸ್ಟಾಟಿಕ್ ಕೊಡ್ತಾರೆ ಡಿಸ್ಟ್ರಿಕ್ಟ್ ವೈಸ್ ಅಂತ. ಸೊ ಅದನ್ನ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡೋಣ. ನಮಗೆ ಟಾಪ್ 3 ಇದೆ, ನೀವು ಟಾಪ್ 5 ಅಂತೂ ನೋಡ್ಕೊಳ್ಳೇಬೇಕು. ಟಾಪ್ 5 ಯಾವ ಇರ್ತವೆ ಅವನ್ನ ನೀಟಾಗಿ ನೋಡ್ಕೊಳ್ಳಿ. ಅಥವಾ ಕೆಳಗಡೆಯಿಂದ ಏನ್ ಮಾಡ್ತಾರೆ, ಲೋಯೆಸ್ಟ್ ಇಂದ 5 ಇರ್ತಕ್ಕಂಥ ಸೀರಿಯಲ್ ನಂಬರ್ನು ನೋಡ್ಕೊಳ್ಳಿ. ಓಕೆನಾ. ಇನ್ನು ನೆಕ್ಸ್ಟ್ ಕಲಬುರಗಿನ ನೋಡಿ, ಇಲ್ಲಿ 2024-25ನೇ ಸಾಲಿನಲ್ಲಿ ಕಲಬುರಗಿ ಅಂತಕ್ಕಂಥ ವಿಭಾಗ ಏನಿದೆ ಅದು ತಲಾಯದಲ್ಲಿ ಅತ್ಯಂತ ಕಡೆಯ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ನಂತರದ 2ನೇ ಸ್ಥಾನ ಬೆಳಗಾವಿಯನ್ನು ನೋಡ್ತೀವಿ. ನಂತರ 3ನೇ ಸ್ಥಾನ ವಿಭಾಗದಲ್ಲಿ, ಇದು ನೋಡಿ, ಇದು ವಿಭಾಗದಲ್ಲಿ ಹೇಳ್ತಿದ್ದೀನಿ, ಡಿಸ್ಟಿಕ್ ಅಲ್ಲ, ಇದು ವಿಭಾಗ ಜ್ಞಾಪಕ ಇಟ್ಕೊಂಡಿರಿ. ವಿಭಾಗ ಮೀನ್ಸ್ ಡಿವಿಷನ್ ಅಂತ. ಕಲಬುರಗಿ ಡಿವಿಷನ್ ತಲಾಯದಲ್ಲಿ ಸ್ವಲ್ಪ ಹಿಂದೆ ಮೊದಲಿದೆ. 2ನೇ ಒಂದು ಪ್ಲೇಸ್ ಅಲ್ಲಿ ಬೆಳಗಾವಿ ಡಿವಿಷನ್ ಇದೆ. ಅದಾದ ನಂತರ ಇರ್ತಕ್ಕಂಥದ್ದು ಯಾವುದು, ಮೈಸೂರು ಡಿವಿಷನ್ ಅಂತ. ಅಲ್ಲಿಗೆ ಟಾಪ್ ಮೋಸ್ಟ್ ಡಿವಿಷನ್ ಯಾವುದು ಅಂತಂದ್ರೆ ಬೆಂಗಳೂರು ಡಿವಿಷನ್ ಅಥವಾ ವಿಭಾಗ ಅಂತ ಕರಿತೀವಿ ನಾವು. ಓಕೆನಾ.
ಇನ್ನು ನೆಕ್ಸ್ಟ್ 2024ನೇ ಸಾಲಿನಲ್ಲಿ ಬೆಂಗಳೂರು ನಗರ ಆಟೋಮೆಟಿಕ್ ಆಗಿ ತಲಾದಾಯ ಜಾಸ್ತಿ ಇರುತ್ತೆ, ಇನ್ಕಮ್ ಬಂದಿರೋದು ಅಲ್ಲಿ ಇರೋದ್ರಿಂದ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ತಲಾದಾಯ ಇರುತ್ತದೆ. ನೀವು ರೂಪಿಗಳಂತೂ ಬೇಕಾಗಿಲ್ಲ, ನಿಮಗೆ ತಲಾದಾಯದ ಒಂದು ಜಿಲ್ಲೆಗಳು ಇಂಪಾರ್ಟೆಂಟ್. ಬೆಂಗಳೂರು ನಗರ ತಲಾದಾಯ ಜಾಸ್ತಿ ಇದೆ. ನೆಕ್ಸ್ಟ್ 2ನೇ ಸ್ಥಾನ ಯಾವುದು? ದಕ್ಷಿಣ ಕನ್ನಡ. ಯಾಕಂದ್ರೆ ಮಂಗಳೂರು ಮತ್ತೆ ಕಂಪ್ಲೀಟ್ ಆಗಿ ದಕ್ಷಿಣ ಕನ್ನಡ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ದಕ್ಷಿಣ ಕನ್ನಡ ಬರುತ್ತೆ. ಇನ್ನು 3ನೇ ಸ್ಥಾನದಲ್ಲಿ ಉಡುಪಿ ಇದೆ, ನಮಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಸ್ಥಾನ. ಇನ್ನು ನೆಕ್ಸ್ಟ್ 4ನೇದು ಚಿಕ್ಕಮಗಳೂರು. ನೆಕ್ಸ್ಟ್ ನಾವು ಇರುವಂತದ್ದು ಶಿವಮೊಗ್ಗ ಜಿಲ್ಲೆಗಳು. ಇವೆಲ್ಲ ಏನಾಗ್ತವೆ? ಅತಿ ಹೆಚ್ಚು ತಲಾದಾಯಗಳನ್ನು ಹೊಂದಿರತಕ್ಕಂಥ ಟಾಪ್ 5 ಆಗಿರ್ತವೆ. ಆಮೇಲೆ ಇಲ್ಲೊಂದು ಸ್ಟೇಟ್ಮೆಂಟ್ ಅನ್ನು ನೀಟಾಗಿ ಬರ್ಕೊಳ್ಳಿ. ಇವು 5 ಏನಿದೆ ನೋಡಿ, ಅಂದ್ರೆ ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಏನಿದಾವೆ, ಈ 5 ಜಿಲ್ಲೆಗಳು ನಮ್ಮ ಕರ್ನಾಟಕದ ತಲಾ ಆದಾಯ ಏನಿದೆ ನೋಡಿ, ನಮ್ಮ ಕರ್ನಾಟಕ ತಲಾ ಆದಾಯ ಅಂದ್ರೆ 2024-25ನೇ ಸಾಲಿನಲ್ಲಿ ಅದಕ್ಕಿಂತ ಹೆಚ್ಚಿದಾವೆ ಇವು. ಓಕೆ, ಸೊ ಇದು ನಿಮಗೆ ಬೇಕಾದ್ರೆ ಈಗ ನಾನು ಹೇಳಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟ್ ನಿಮಗೆ ಒಂದು 2-3 ಸತಿ ಓದ್ಕೊಳ್ಳಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಒಂದು ವೇಳೆ ಇದು ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಟಾಪ್ 5 ಆಗಿರ್ತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇನ್ನು ನೆಕ್ಸ್ಟ್ 2025-26ನೇ ಸಾಲಿನಲ್ಲಿ ಸಗಟು, ನಮ್ಮ ಅಖಿಲ ಭಾರತ ಸಗಟು ಬೆಲೆಗಳ ಸೂಚ್ಯಾಂಕದಲ್ಲಿ ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಒಂದು ಹಣದುಬ್ಬರವನ್ನ ಪ್ರಮಾಣವನ್ನು ಲೆಕ್ಕಾಚಾರ ಮಾಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಣದುಬ್ಬರದ ಪ್ರಮಾಣ ಅಂತಕ್ಕಂಥದ್ದು ಏನಾಗಿದೆ, 1.8% ಏರಿಕೆ ಆಗಿರ್ತದೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಕಳೆದ ಸಾಲಿನ ಅವಧಿನಲ್ಲಿ ಅದು ಹಣದುಬ್ಬರ ಅಂತಕ್ಕಂಥದ್ದು ಏನಾಗಿತ್ತು, 1.64 ಅಷ್ಟಿತ್ತು. ಈಗ ಹಣದುಬ್ಬರ ಅಂತಕ್ಕಂಥದ್ದು 1.82 ಆಗಿದೆ. ಓಕೆ, ಅದನ್ನ ಜ್ಞಾಪಕ ಇಟ್ಕೊಂಡ್ರಿ, ಸಗಟು ಬೆಲೆ ಸೂಚ್ಯಾಂಕದಲ್ಲಿ ಅಂತ. ಓಕೆ, ಅಂದ್ರೆ ಹೋಲ್ಸೇಲ್ ಇಂಡೆಕ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡಿ 25-26ನೇ ಸಾಲಿನಲ್ಲಿ ಇಲ್ಲಿ ನೋಡಿ, ನಮಗೆ ಇದು ಭಾರಿ ಇಂಪಾರ್ಟೆಂಟ್. ಯಾಕಂದ್ರೆ ಕರ್ನಾಟಕ ಸರ್ಕಾರ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. 2025-26ನೇ ಸಾಲಿನ ಒಂದು ಅಖಿಲ ಭಾರತ ಔದ್ಯೋಗಿಕ ಕಾರ್ಮಿಕ ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಹಣದುಬ್ಬರದ ಪ್ರಮಾಣ 3.2% ಏರಿಕೆ ಆಗುತ್ತದೆ. ಇದೊಂದನ್ನ ಮಾತ್ರ ಸ್ವಲ್ಪ ಬರ್ಕೊಳ್ಳಿ, ಯಾಕಂದ್ರೆ ಎಕನಾಮಿಕ್ ಸರ್ವೆ ಅಂದ್ರೆ ಸ್ಟಾಟಿಕ್ಸ್. ಸ್ವಲ್ಪ ನೀವು ಅದನ್ನ ಒಂದು 2-3 ಬಾರಿ ರಿವಿಷನ್ ಮಾಡಿದ್ರೆ ಬೇಗ ಅರ್ಥ ಆಗ್ಬಿಡುತ್ತೆ, ಅದೇನು ದೊಡ್ಡ ಕಷ್ಟ ಏನಲ್ಲ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಂಡೆ. ಓಕೆನಾ? ಇಲ್ಲಿಗೆ ನಮಗೆ ಕಂಪ್ಲೀಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯದ ಬೆಲೆಗಳು ಮತ್ತು ರಾಜ್ಯದ ಆದಾಯ ಮತ್ತು ಬೆಲೆಗಳು ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಇನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು 2ನೇ ಅಂಶ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯದ ಹಣಕಾಸು. ಹೆಂಗಿದೆ ನಮ್ಮ ವಿತ್ತೀಯ ಒಂದು ಫಿಸಿಕಲ್ ಆಗಿರ್ತಕ್ಕಂಥದ್ದು ಅಭಿವೃದ್ಧಿ ಡೆವಲಪ್ಮೆಂಟ್ ಹೆಂಗಿದೆ ಮತ್ತು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ ನೋಡಿ. ಇದ್ರ ಬಗ್ಗೆ ಫಿಕ್ಸ್ ಆಗಿ ಕ್ವಶನ್ ಇರ್ತದೆ. ಇದೊಂದು ಪಾಯಿಂಟ್ ಹಾಕೊಳ್ಳಿ. ಏನಪ್ಪಾ ಅಂತಂದ್ರೆ 2002ರಲ್ಲಿ ನಾವು ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅಂತಕ್ಕಂಥದನ್ನ ಜಾರಿಗೆ ತಗೊಂಡ್ಬರ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇದು ವೆರಿ ಇಂಪಾರ್ಟೆಂಟ್. 2002 ಈ ಕಾಯ್ದೆ ಯಾವಾಗ ಬಂದಿದ್ದು ಅಂತ ಕೇಳ್ತಾರೆ. ವಿತ್ತೀಯ ಹೊಣೆಗಾರಿಕೆ ಒಂದು ಅಧಿನಿಯಮ ಅಂತಕ್ಕಂಥದ್ದು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳ್ತಾರೆ. ಸೊ 2002ರಲ್ಲಿ. ಅಂದ್ರೆ ಇದ್ರ ಪ್ರಕಾರ ಏನು ಅಂತಂದ್ರೆ ಸರ್ಕಾರ ಎಷ್ಟನ್ನ ಸಾಲ ಮಾಡಬೇಕು, ಯಾಕಂದ್ರೆ ಸಾಲ ಮಾಡೋದು ಅಂತಂದ್ರೆ ರಾಜ್ಯಗಳು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ಳೋಂಗೆ ಇಲ್ಲ. ಸೊ ಅದು ಸಾಲ ಮಾಡ್ಬೇಕಂದ್ರೂ ಸಹ ಏನಾಗಿರ್ಬೇಕು, ಒಂದು ಲಿಮಿಟೇಷನ್ ಅಲ್ಲಿ ಇರಬೇಕು, ಎಷ್ಟು ಸಾಲ ಮಾಡಬೇಕು ಅಷ್ಟೇ ಸಾಲದಲ್ಲಿ ಇರಬೇಕು ಅನ್ನೋ ಒಂದು ಇತಿಮಿತಿ ಇದೆ. ಆ ಇತಿಮಿತಿಗಳ ಬಗ್ಗೆ ತಿಳಿಸುವಂತದ್ದೇ ಇದಾಗಿರುತ್ತೆ. ಹೌದಾ? ನಮ್ಮ ಕರ್ನಾಟಕ ಸರ್ಕಾರ ಯಾವತ್ತು ವಿವೇಕತನ ಮೀರಿ ಸಾಲವನ್ನ ಯಾವತ್ತೂ ಮಾಡಕ್ ಹೋಗಿಲ್ಲ ನಾವು. ಅದೊಂದು ಖುಷಿ ವಿಚಾರ ಅಂತ ಕರಿತೀವಿ ನಾವು. ಇಲ್ಲಿ ನೋಡಿ, ಈ ಒಂದು ನಿಯಮದ ಪ್ರಕಾರ 2002ರಲ್ಲಿ ಈ ಒಂದು ಆಂತರಿಕ ಅಂದ್ರೆ ಈ ಒಂದು ನಾವು ಏನು ವಿತ್ತೀಯ ಹೊಣೆಗಾರಿಕೆ ಇದೆ ಅದನ್ನ ನಾವು 3% ಒಳಗಡೆನೆ ಅದನ್ನ ಏನ್ ಮಾಡಬೇಕು, ಕಡಿವಾಣ ಆಗಬೇಕು. ಯಾವುದೇ ರಾಜ್ಯ ತನ್ನ ಒಟ್ಟು ಸಾಲದಲ್ಲಿ ಒಟ್ಟು 3% ಹೆಚ್ಚಿಗೆ ಇದನ್ನ ಏನ್ ಮಾಡಬಾರ್ದು, ಮೀರಬಾರದು ಅಂತ ಹೇಳುತ್ತೆ, ಕೊರತೆಯನ್ನು ಮೀರಬಾರದು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಏನ್ ಮಾಡ್ಕೊಂಡಿದೆ ಅಂದ್ರೆ ಈಗ ಸದ್ಯಕ್ಕೆ ನೋಡಿ 2024-25ನೇ ಸಾಲಿನಲ್ಲಿ 2.90 ಅಷ್ಟು ಏನ್ ಮಾಡ್ಕೊಂಡಿದೆ, ತನ್ನ ವಿತ್ತೀಯ ಕೊರತೆಯನ್ನ ದಾಖಲು ಮಾಡಿತ್ತು. ಹೌದಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಇದು. ಆದ್ರೆ ಈಗ ಪ್ರಸ್ತುತ ಈಗ ಎಷ್ಟಿದೆ ಅಂತಂದ್ರೆ 2025-26ರಲ್ಲಿ ಅದು 2.95 ಅಥವಾ 2.95 ಗುರಿಯನ್ನು ಒಳಗೊಂಡಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಕರ್ನಾಟಕದ ವಿತ್ತೀಯ ಒಂದು ನಿರ್ವಹಣೆ ಎಷ್ಟಿದೆ ಅಂತ ಕೇಳಬಹುದು. ಸೊ ಇಲ್ಲಿ ಈ ಕಾಯ್ದೆ ವೆರಿ ಇಂಪಾರ್ಟೆಂಟ್. ಇದು ವಿತ್ತೀಯ ನೀತಿಯ ಹೊಣೆಗಾರಿಕೆ ಎಷ್ಟಿದೆ ಅಂತಂದ್ರೆ 2.95 ನಾವೇನ್ ಮಾಡ್ಕೊಂಡಿದ್ವಿ, ಅದನ್ನ ಫಿಸಿಕಲ್ ಆಗಿ ಡೆವಲಪ್ಮೆಂಟ್ ನ ಒಂದು ಇದು ಮಾಡ್ಕೊಂಡಿದ್ವಿ. ಓಕೆ, ಸೊ ಇದು ಪ್ರತಿ ಬಾರಿ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಅಂದ್ರೆ ಇದನ್ನ ಇಂಗ್ಲಿಷಲ್ಲಿ ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಕೂಡ ಕರಿತೀವಿ ನಾವು. ಸಾರಿ, ಇಂಗ್ಲಿಷಲ್ಲಿ ಕರ್ನಾಟಕ ಸೇಲಿದೆ, ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅಂತ ಕರಿತೀವಿ ನಾವು. ಓಕೆನಾ? ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ ಜಮೆ ಅದೆಲ್ಲ ಕೇಳ್ತಾರೆ, ಬಂಡವಾಳದ. ಸೊ ಅವೆಲ್ಲ ಏನ್ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಬೇರೆ ವಿಡಿಯೋಸ್ ಅನ್ನು ನೋಡಿ ಅದನ್ನ ಹಾಕೊಳ್ಳಿ. ಬಟ್ ನನ್ನ ಅನಿಸಿಕೆ ಅದೇನು ಇದನ್ನ ಇದು ಮಾಡಕ್ ಹೋಗ್ಲಿಲ್ಲ ಎಲ್ಲೂನು. ಇನ್ನು ನೆಕ್ಸ್ಟ್ ನಾವು ನೋಡ್ಬೇಕಾಗಿರುವಂತದ್ದು ಯಾವ್ದಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸೇಲಿದೆ ಈಗ ಸದ್ಯಕ್ಕೆ 2023-24ರಲ್ಲಿ ಜಾರಿಗೆ ತಗೊಬಂದಂತ 5 ಗ್ಯಾರಂಟಿ
ಯೋಜನೆಗಳು. ಸೊ 5 ಗ್ಯಾರಂಟಿ ಯೋಜನೆಗಳನ್ನ ಈಗಿರ್ತಕ್ಕಂಥ ಸರ್ಕಾರವು ಸಹ ಏನೇನು ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರನ ಅಂದ್ರೆ ಈಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಮುಂದುವರಿಸ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಲ್ಯಾಣಕ್ಕೂ ಸಹ ಈ ಒಂದು ಸರ್ಕಾರ ದೃಢವಾಗಿ ನಿಂತಿದೆ ಅನ್ನೋದನ್ನು ಹೇಳ್ತಿದೆ. ಸೊ ಇಲ್ಲಿ 5 ಏನಿದಾವೆ ಗ್ಯಾರಂಟಿಗಳು, ಆ ಪಂಚ ಗ್ಯಾರಂಟಿಗಳಿಗೆ ಒಟ್ಟು ಎಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಅಂದ್ರೆ 51,034 ಕೋಟಿಯನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಮೀಸಲಿಟ್ಟಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಒಟ್ಟು 51,034 ಕೋಟಿಯನ್ನ 51,034 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಒಟ್ಟಾರೆ ನಮ್ಮ ಬಜೆಟ್ ಏನಿದೆ, ಕರ್ನಾಟಕ ರಾಜ್ಯದ ಒಟ್ಟು ಬಜೆಟ್ ಏನಿದೆ, ಆ ಒಟ್ಟು ಬಜೆಟ್ನ 12.46% ಇದನ್ನ ಏನ್ ಮಾಡಿದ್ದಾರೆ, ಸೆಟ್ ಇಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಗ್ಯಾರಂಟಿಗೋಸ್ಕರನೇ ದುಡ್ಡು ಇಟ್ಟಿದ್ದಾರೆ. ಎಷ್ಟು? 12.46% ಅನ್ನೋದು ಜ್ಞಾಪಕ ಇಟ್ಕೊಂಡಿರಿ. ಇದರಲ್ಲಿ ಏನು ಈ ಒಟ್ಟು 5 ಯೋಜನೆಗಳು ಯಾವ್ಯಾವ ಇದಾವೆ ನೋಡಿ, ಆ 5 ಯೋಜನೆಗಳಲ್ಲಿ ಅಕಾರ್ಡಿಂಗ್ ಟು ಈ ಒಂದು ದುಡ್ಡನ್ನು ಎಷ್ಟು ವ್ಯಯ ಮಾಡಿದೆ ಅದರ ಪ್ರಕಾರನೇ ನೀವೇನ್ ಮಾಡ್ಕೊಳ್ಳಿ, ಆರ್ಡರ್ ವೈಸ್ ಜೋಡಿಸ್ಕೊಳ್ಳಿ. ನಂಬರ್ 1 ಮೊದಲನೇ ನೋಡಿ, ಗೃಹ ಜ್ಯೋತಿ ಯೋಜನೆ ಅಂತ ಏನಿದೆ ನೋಡಿ, ಗೃಹ ಜ್ಯೋತಿ ಯೋಜನೆ ವೆರಿ ಇಂಪಾರ್ಟೆಂಟ್ ಹಾಕೊಳ್ಳಿ. ಈ ಗೃಹ ಜ್ಯೋತಿ ಯೋಜನೆ ಏನಿದೆ ಇದು 2ನೇ ಸ್ಥಾನದಲ್ಲಿ. ಗೃಹಲಕ್ಷ್ಮಿ ಇಲ್ಲಿದೆ ನೋಡಿ, ಗೃಹಲಕ್ಷ್ಮಿ ಇದು ಮೊದಲನೇದು. ಈ ಗೃಹಲಕ್ಷ್ಮಿ ಯೋಜನೆಗೆ ಸರಿ ಸುಮಾರು 28,608 ಕೋಟಿಯನ್ನ ಇದಕ್ಕೆ ಏನ್ ಮಾಡ್ತಾರೆ, ವ್ಯಯ ಮಾಡ್ತಿದ್ದಾರೆ. ಹಾಗಾಗಿ ಹೆಚ್ಚು ದುಡ್ಡನ್ನು ವ್ಯಯ ಮಾಡ್ತಿರ್ತಕ್ಕಂಥ ಮೊದಲನೇ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಕರಿತೀವಿ ನಾವು. ಎರಡನೇದು ಗೃಹ ಜ್ಯೋತಿ ಯೋಜನೆ ಎರಡನೇದು. ಯಾಕಂದ್ರೆ ಅದಕ್ಕೆ ಸರಿ ಸುಮಾರು 10,100 ಕೋಟಿ ಇಲ್ಲಿದೆ ನೋಡಿ, 10,100 ಕೋಟಿ ರೂಪಾಯಿಯನ್ನ ಇದಕ್ಕೆ ವ್ಯಯ ಮಾಡ್ತಿದೆ. ಇನ್ನ ಮೂರನೇದು ಬಹುಮುಖ್ಯವಾಗಿರ್ತಕ್ಕಂಥ ಮೂರನೇದು ಯಾವ್ದಪ್ಪ ಅಂದ್ರೆ ಅನ್ನ ಭಾಗ್ಯ ಯೋಜನೆ. ಮೂರನೇದು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅನ್ನ ಭಾಗ್ಯ ಯೋಜನೆ ಅಂತಕ್ಕಂಥದ್ದು ಸರಿಸುಮಾರು 6,426 ಕೋಟಿಗಳಷ್ಟು ಏನ್ ಮಾಡಿದ್ರೆ ವ್ಯಯ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಮೀಸಲಿಟ್ಟಿದ್ದಾರೆ ಅಂತ. ಇನ್ನು 4ನೇದು ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ. ಅದಕ್ಕೆ ಒಟ್ಟು 5,300 ಕೋಟಿಗಳನ್ನ ಏನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮೀಸಲನ್ನ ಇಟ್ಟಿದ್ದಾರೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಯೋಜನೆ ಯುವ ನಿಧಿ ಯೋಜನೆ ಅಂತ ಕರಿತೀವಿ. ಸರಿ ಸುಮಾರು 600 ಕೋಟಿಗಳನ್ನ ಅದಕ್ಕೆ ಮೀಸಲಿಟ್ಟಿದ್ದೀವಿ ಅಂತ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ನಾನು ಏನ್ ಹೇಳಿದ್ದೀನಿ, ಅಕಾರ್ಡಿಂಗ್ ಟು ಎಷ್ಟು ರಿಸರ್ವ್ ಮಾಡಿದ್ದಾರೆ ಅನ್ನುವಂಥ ಅಮೌಂಟ್ ಮೇಲೆ ಹೇಳಿದ್ದೇನೆ ನಾನು. ಕೆಲವು ಬಾರಿ ಇದನ್ನ ಜಾರಿಗೆ ಬಂದ ದಿನದಿಂದಲೂ ಬೇಕಾದ್ರೆ ಅವನ್ನ ಆರ್ಡರ್ ಆಗಿ ಬರೆಯಿರಿ ಅಂತಾದ್ರೂ ಕೇಳಬಹುದು. ನೀಟಾಗಿ ಯಾವ ಯೋಜನೆ ಯಾವಾಗ ಜಾರಿಗೆ ಬಂತು ಅನ್ನೋದನ್ನ ನೋಡ್ಕೊಳ್ಳಿ. ಯಾವ ಮಿನಿಸ್ಟ್ರಿ ಅಥವಾ ಯಾವ ಒಂದು ಸಚಿವಾಲಯದಿಂದ ಅಥವಾ ಯಾವ ಇಲಾಖೆಯಿಂದ ಅದನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡಿರಿ. ಮತ್ತೆ ಯಾರಿಗೆ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ನೋಡಿ, ಯಾರು ಫಲಾನುಭವಿಗಳು ಅನ್ನೋದನ್ನು ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿ ನಿಮ್ಗೆ ಇದು ತಿಳಿಯುತ್ತೆ. ಓಕೆ, ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಒಂದು ಹೊಣೆಗಾರಿಕೆ, ಏನು ವಿತ್ತೀಯ ಹೊಣೆಗಾರಿಕೆ ಮತ್ತು ಅಭಿವೃದ್ಧಿ ಬಗ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ ಅಂತ. ಇನ್ನು 3ನೇ ಅಂಶ ಆಗಿರ್ತಕ್ಕಂಥದ್ದು ಹೂಡಿಕೆ ಮತ್ತು ರಫ್ತು ಅಂತಿದೆ. ಸೊ ಇದನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಹೂಡಿಕೆ ಮತ್ತು ರಫ್ತು ಮತ್ತು ಗ್ರಾಮೀಣಾಭಿವೃದ್ಧಿ ಮುಂತಾದ ಅಂಶಗಳನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ನಾನು ಮುಂದೆ ತರಗತಿಗಳನ್ನು ಮಾಡಬೇಕನ್ನುವಂಥ ಒಂದು ಮತ್ತಷ್ಟು ನನಗೆ ಒಂದು ಹೋಪ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇಷ್ಟೊತ್ತು ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋನಲ್ಲಿ.